2024 ಮುಗಿತಾ ಬಂದು 2025 ಹೋಗ್ತಾ ಇದೀವಿ. ಇನ್ನು ನಿಮ್ಮ ಫೇಸ್ಗೆ ಫೇಸ್ ವಾಶ್ ಯೂಸ್ ಮಾಡ್ತೀರಾ, ಇನ್ನೂ ಹಾರ್ಮ್ಫುಲ್ ಸೋಪ್ಸ್ ಯೂಸ್ ಮಾಡ್ತೀರಾ ಅಂದರೆ ಈ ವಿಡಿಯೋ ನಿಮಗೋಸ್ಕರನೇ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಫಸ್ಟ್ ಒನ್ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ನಿಮಗೆ ನಾರ್ಮಲ್ ಸೋಪ್ ಯೂಸ್ ಮಾಡಿದ್ರೆ ಇನ್ಸ್ಟೆಡ್ ಆಫ್ ಫೇಸ್ ವಾಶ್ ಸ್ಕಿನ್ ಡ್ರೈನೆಸ್ ಆಗುತ್ತೆ. ನಿಮ್ಮ ಫೇಸಲ್ಲಿರುವಂಥ ನ್ಯಾಚುರಲ್ ಆಯಿಲ್ಸ್, ಫೇಸಲ್ಲಿ ಜನರಲ್ ಆಗಿ ಏನಿರುತ್ತೆ ಅಂದರೆ ನ್ಯಾಚುರಲ್ ಆಯಿಲ್ಸ್ ಇರುತ್ತೆ, ಡಿಸ್ಟರ್ಬ್ ಅಂದರೆ ಸ್ಟಾಪ್ ಮಾಡುತ್ತೆ. ನಿಮ್ಮ ಫೇಸಲ್ಲಿರುವಂಥ ನ್ಯಾಚುರಲ್ ಆಯಿಲ್ಸ್ ಎಲ್ಲನೂ ಕಡಿಮೆ ಮಾಡುತ್ತೆ, ನಿಮಗೆ ಸ್ಕಿನ್ ಡ್ರೈನೆಸ್ನ ಕೊಡುತ್ತೆ. ನಂಬರ್ 2, ಡಿಸ್ಟ್ರಪ್ಷನ್ ಆಫ್ ಸ್ಕಿನ್ ಬ್ಯಾರಿಯರ್ಸ್. ಸ್ಕಿನ್ನಲ್ಲಿ ಬ್ಯಾರಿಯರ್ಸ್ ಇರುತ್ತೆ. ನೀವು ಸೋಪ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಫೇಸು ಮೈಕ್ರೋ ಆರ್ಗಾನಿಸಮ್ಸ್ ಹಾಗೆಯೇ ಇರಿಟೇಷನ್ಗೆ ಸಸ್ಪೆಕ್ಟ್ ಆಗುತ್ತೆ. ಈಸಿಯಾಗಿ ಮೈಕ್ರೋ ಆರ್ಗಾನಿಸಮ್ಸ್ ಹಾಗೆಯೇ ಬೇರೆ ಬ್ಯಾಕ್ಟೀರಿಯಾಸು ನಿಮ್ಮ ಹಾಗೆಯೇ ಆ್ಯಕ್ನಿ, ಸ್ಕಾರ್ಸ್, ಅಲರ್ಜಿಕ್ ರಿಯಾಕ್ಷನ್. ಸೋಪಲ್ಲಿ ಜನರಲ್ ಆಗಿ ಏನು ಹಾಕಿರ್ತಾರೆ ಅಂದರೆ ಫ್ರಾಗ್ರೆನ್ಸಸ್, ಆರ್ಟಿಫಿಷಿಯಲ್ ಕಲರ್ಸ್, ಪ್ರಿಸರ್ವೇಟಿವ್. ಈ ಹಾರ್ಶ್ ಕೆಮಿಕಲ್ಸ್ ಏನು ಮಾಡುತ್ತೆ ಅಂದರೆ ಸ್ಕಿನ್ಗೆ ರೆಡ್ನೆಸ್, ಇಚಿನೆಸ್, ಆ್ಯಕ್ನಿ ಆ್ಯಂಡ್ ಇಟ್ ಆಲ್ಸೋ ಕಾಸಸ್ ಇರಿಟೇಷನ್. ನಂಬರ್ 3, pH ಇಂಬ್ಯಾಲೆನ್ಸ್. ನಾವು ಯೂಸ್ ಮಾಡೋ ಸೋಪ್ ಜನರಲಿ ಸ್ಲೈಟ್ಲಿ ಆಲ್ಕಲಿನ್ ಕಂಡೀಷನ್ ಇರುತ್ತೆ. ಇದು ನಿಮ್ಮ ಫೇಸಲ್ಲಿರುವಂತಹ ಸ್ಲೈಟ್ಲಿ ಅಸಿಡಿಕ್ ಇರೋ pH ಡಿಸ್ಟರ್ಬ್ ಮಾಡುತ್ತೆ. ದಿಸ್ ಲೀಡಿಂಗ್ ಟು ಆ್ಯಕ್ನಿ, ಸ್ಕಾರ್ಸ್ ಮತ್ತು ಇರಿಟೇಷನ್, ಇನ್ಫೆಕ್ಷನ್ಸ್ನ ಕಾಸ್ ಮಾಡುತ್ತೆ. ನಂಬರ್ 5, ಇನ್ಎಫೆಕ್ಟಿವ್ ಅಗೇನೆಸ್ಟ್ ಸರ್ಟನ್ ಜರ್ಮ್ಸ್ ಆ್ಯಂಡ್ ಬ್ಯಾಕ್ಟೀರಿಯಾಸ್. ನಾವು ಯೂಸ್ ಮಾಡೋ ಸೋಪ್ಸಲ್ಲಿ ಜರ್ಮ್ಸ್ ಹಾಗೆ ವೈರಸ್ನ ಕಿಲ್ ಮಾಡೋ ಆಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ನೀವು ಫೇಸ್ ವಾಶ್ ಯೂಸ್ ಮಾಡೋದ್ರಿಂದ ಈ ಆಕ್ಟಿವಿಟಿನ ಜಾಸ್ತಿ ಮಾಡ್ಬೋದು. ಹಾಗೆಯೇ ಸರ್ಟನ್ ಬ್ಯಾಕ್ಟೀರಿಯಾಸ್ ಫೇಸ್ ವಾಶ್ನ ಯೂಸ್ ಮಾಡಬೇಕು, ಮೆಡಿಕೇಟೆಡ್ ಫೇಸ್ ವಾಶ್ನ ಯೂಸ್ ಮಾಡಬೇಕು. ಸೋಪ್ಸ್ ಯೂಸ್ ಮಾಡಿದ್ರೆ ಇಟ್ ವಿಲ್ ಕಾಸ್ ಡ್ಯಾಮೇಜ್ ಟು ಯರ್ ಸ್ಕಿನ್. ನೀವೇನಾದ್ರು ಸೋಪ್ ಯೂಸ್ ಮಾಡ್ತಿದ್ರೆ ಸ್ಟಾಪ್ ಇಟ್ ಇಮಿಡಿಯೇಟ್ಲಿ. ಯೂಸ್ ಫೇಸ್ ವಾಶ್, ಯೂಸ್ ಮೆಡಿಕೇಟೆಡ್ ಫೇಸ್ ವಾಶ್. ಹಾಗೆ ಫೇಸ್ ವಾಶ್ ಅಂತ ಕಮೆಂಟ್ ಮಾಡಿ. ಲೆಟ್ಸ್ ಸಿ ಯಾರಿಂದ ಫಾಲೋ ಮಾಡ್ತಾರೆ ಇಮಿಡಿಯೇಟ್ಲಿ ಅಂತ.